ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡಿರಿ. ನಾನಂತೂ ಇವತ್ತು ತುಂಬ ಟೇಸ್ಟಿಯಾಗಿ ಮತ್ತು ಅತಿ ಬೇಗವಾಗಿ ಮಾಡ್ಕೊಳ್ಳೋಂಥ ಒಂದು ಬರ್ರಿ ಇದನ್ನು ಏನು ಹೆಂಗೆ ಮಾಡೋದು ಅಂತೇಳಿ ಹೋಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದು 3 ನಿಮಿಷನಾಗ ಇದನ್ನು ರೆಡಿ ಮಾಡ್ಕೋಬೋದು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ತಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ತಡ ಮಾಡ್ದೇನೆ ಇದನ್ನು ಹೇಗೆ ಮಾಡೋದು ಅಂತೇಳಿ ಹೋಗಿ ನೋಡ್ಕೊಂಡು ಬರೋಣ. ಏನಪ್ಪ ಇದು ದೊಡ್ಡ ಒಂದು ಪಾತ್ರೆ ಒಳಗೆ ಅನ್ನ ಹಾಕೊಳಕತ್ತಾವ ಅಂತ ಇದ್ದೀರಾ, ಅಥವಾ ಪಲಾವ್ ಅಥವಾ ಚಿತ್ರಾನ್ನ ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡ್ರೇನ್ರಿ ಸ್ನೇಹಿತರೆ? ಇಲ್ಲ ರೀ, ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿರೋಂಥ ನಾಲಿಗೆಗೆ ರುಚಿ ಕೊಡುವಂಥ ನಾನಿಲ್ಲಿ ಒಂದು ರೆಸಿಪಿನ ತೊಗೊಂಡು ಬಂದೀನಿ. ತುಂಬ ಬೇಗ ಮಾಡ್ಕೋಬೋದು. ಒಂದು 3 ನಿಮಿಷ ಸಾಕ್ರಿ ಇದನ್ನು ರೆಡಿ ಮಾಡ್ಕೊಳಕ್ಕೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ಏನಾಗ್ಬಿಡ್ತದ್ರಿ, ತುಂಬ ಹೊಟ್ಟೆ ಹಸಿದಿರ್ತದೆ ಮತ್ತು ಮನ್ಯಾಗ ಸಾಂಬಾರು ಅಥವಾ ಪಲ್ಯ ಮೊಸರು ಮಜ್ಜಿಗೆ ಎಲ್ಲ ಖಾಲಿ ಆಗಿದೆ, ಅಥವಾ ಎಲ್ಲ ಇದ್ದು ಕೂಡ ಸಾಂಬಾರು ಕೂಡ ತಿನ್ನಕ್ಕೆ ಬೇಜಾರ, ಪಲ್ಯ ಕೂಡ ತಿನ್ನಕ್ಕೆ ಬೇಜಾರ, ಒಂದೇ ಥರ ತಿನ್ನಬೇಕಪ್ಪ ಬೇಜಾರಾಗ್ತಾ ಇತ್ತಪ್ಪ ಅಂದ್ರೆ, ತುಂಬ ಹೊಟ್ಟೆ ಹಸಿದಿತ್ತಪ್ಪ ಅಂತಂದ್ರೆ ಒಂದು ಸತಿ ನೀವು ಈ ರೀತಿ ಖಾರ ಅನ್ನನ ರೆಡಿ ಮಾಡ್ಕೊತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಖಾರ ಅನ್ನ ಏನಾರ ರೆಡಿ ಮಾಡಿ ತಿನ್ನಕ್ಕೆ ಶುರು ಮಾಡಿದ್ರಪ್ಪ ಅಂದ್ರೆ ಸಾಂಬಾರು ಮೊಸರು ಮಜ್ಜಿಗೆ ಎಲ್ಲನೂ ಮರ್ತು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾಡೋದು ಮಾತ್ರ ಬರೀ ಒಂದು 5 ನಿಮಿಷ ಕೂಡ ಹತ್ತಂಗಿಲ್ಲ, ಒಂದು 3 ನಿಮಿಷ 2 ನಿಮಿಷನಾಗೆ ರೆಡಿ ಮಾಡ್ಕೊತೀರಾ. ಬಿಸಿ ಅನ್ನ ಇದ್ರೂ ಕೂಡ ನಡಿತೈತಿ, ತಣ್ಣಗಾಗಿರೋಂಥ ಅನ್ನ ಕೂಡ ನಡಿತೈತಿ. ನಾನಿಲ್ಲಿ ತಣ್ಣಗಾಗಿರೋಂಥ ಅನ್ನನೇ ತೊಗೊಂಡಿನಿ ರೀ. ಸ್ವಲ್ಪ ಟೇಸ್ಟ್ ಏನಪ್ಪ ಅಂದ್ರೆ ಬಿಸಿ ಅನ್ನ ನಾವು ರೆಡಿ ಮಾಡ್ಕೊಂಡೇವು ಅಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ. ಎರಡೂ ಒಂದೇ ಥರ ಇರುತ್ತೆ. ಸ್ವಲ್ಪ ಬಿಸಿ ಅನ್ನ ಇರುತ್ತಲ್ರಿ, ಹಾಗಾಗಿ ಟೇಸ್ಟ್ ತಣ್ಣಗಾಗಿರೋಂಥ ಅನ್ನೋದಕ್ಕಿಂತ ಬಿಸಿ ಅನ್ನ ಟೇಸ್ಟ್ ಇರುತ್ತೆ. ಇವಾಗ ನೋಡಿರಿ, ನಾನಿಲ್ಲಿ ತಣ್ಣಗಾಗಿರೋಂಥ ಅನ್ನನ ತೊಗೊಂಡು ಖಾರ ಅನ್ನನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ನಾನು ಅನ್ನನ ತೊಗೊಂಡು ಚೆನ್ನಾಗಿ ಒಡೆದು ತೊಗೊಂಡೆ ರೀ, ಅಂದ್ರೆ ಉದುರಾಗಿ ಗಂಟು ಇಲ್ಲದೆ ಇರೋಂಗೆ ಉದುರಾಗಿ ಇದನ್ನು ಈ ರೀತಿ ನಾನು ರೆಡಿ ಮಾಡಿಕೊಂಡೆ ನೋಡಿರಿ. ಖಾರ ಅನ್ನ ಮಾಡ್ಕೊಳಕ್ಕೆ ನಾನು ಒಂದು ಬೌಲ್ನಾಗ ನೀರು ತೊಗೊಂಡಿದ್ದೀನಿ ರೀ. ನಾನಿಲ್ಲಿ 2 ಟೊಮೊಟೊ ತೊಗೊಂಡಿನಿ ರೀ. ಒಂದು ದೊಡ್ಡ ಸೈಜ ಒಂದು ಚಿಕ್ಕ ಸೈಜ ಟೊಮೊಟೊನ ತೊಗೊಂಡು ಚೆನ್ನಾಗಿ ಇದನ್ನು ತೊಳ್ಕೊಂಡ್ಬಿಡ್ಬೇಕು ರೀ. ನೋಡಿರಿ, ಇದು ನಾನಿಲ್ಲಿ ತೊಳ್ಕೊಳಕತ್ತೀನಿ ಸ್ನೇಹಿತರೆ. ಖಂಡಿತ ಒಂದು ಸತಿ ನೀವು ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಾ. ಕೆಲವೊಮ್ಮೆ ಒಂದೇ ಥರ ಸಾಂಬಾರು ತಿನ್ನೋಕ್ಕೂ ಬೇಜಾರಾಗಿರುತ್ತಾ, ಬೇಡಪ್ಪ ಏನು ಪದೇ ಪದೇ ಸಾಂಬಾರು ಅನ್ನಿಸ್ತಾ ಇದೆ, ಆದರೆ ಬೇರೆ ಮಾಡ್ಕೊಳಕ್ಕೂ ಕೂಡ ಆಗ್ತಾಯಿಲ್ಲ ಅಂದಾಗ ಈ ರೀತಿ ನೀವು ಮಾಡ್ತೀನಿ ನೋಡಿರಿ. ಇವಾಗ ಇದನ್ನು ನಾನು ತೊಳೆದು ತೊಗೋತೀನಿ ನೋಡಿರಿ. ನಾನು ಚೆನ್ನಾಗಿ ಟೊಮೊಟೊನ ತೊಳೆದು ತೊಗೊಂಡು ಈ ರೀತಿ ಮುಂದ್ಗಡೆ ಇರೋಂಥದ್ದನ್ನ ಕಟ್ ಮಾಡಿ ತೊಗೊಂಡಿನಿ ನೋಡಿರಿ. ಈ ರೀತಿ ಇದು ಮಾಡಿಕೊಂಡು ಇಲ್ಲಿ ಟೊಮೊಟೊನ ನಾನು ಈ ರೀತಿ ಹಿಂಡ್ಕೊಳಕತ್ತೀನಿ ನೋಡಿರಿ ಸ್ನೇಹಿತರೆ. ಇದನ್ನು ಕಟ್ ಮಾಡಿ ಹಾಕೋಬೇಡ್ರಿ. ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಹಾಕೋಬೋದಲ್ವ ಅಂತ ಅನ್ಬೋದು ನೀವು. ನಾವು ಸಣ್ಣಗೆ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡೇವು ಅಂದ್ರೆ ಟೇಸ್ಟ್ ಬೇರೆನೇ ಇರುತ್ತೆ. ಈ ರೀತಿ ನಾವು ಕೈಯಿಂದ ಹಿಂಡ್ಬಿಟ್ಟು ಕಿವುಚ್ಬಿಟ್ಟು ಹಾಕ್ಕೊಂಡೇವು ಅಂದ್ರೆ ಈ ಟೇಸ್ಟ್ ಬೇರೆನೇ ಇರುತ್ತೆ ರೀ. ಟೊಮೊಟೊ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಒಂದೇ ಟೊಮೊಟೊನ ಹಾಕೋಬೋದು, ತುಂಬ ಟೇಸ್ಟ್ ಆಗ್ತದೆ ರೀ ಟೊಮೊಟೊ ಹಾಕ್ಕೊಂಡ್ರೆ. ಹಾಗಾಗಿ ನಾನಿಲ್ಲಿ ಒಂದು ಟೊಮೊಟೊ ಮತ್ತು ಒಂದು ಚಿಕ್ಕ ಟೊಮೊಟೊ ಕೂಡ ತೊಗೊಂಡಿನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾನು ಕೈಯಿಂದ ರಸನ ಹಿಂಡಿ ತೆಗೆದುಬಿಟ್ಟು ಹಿಚ್ಚಿ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಟೇಸ್ಟ್ ಬೇರೆ ರೀ, ಈ ರೀತಿ ಮಾಡಿ ಹಾಕ್ಕೊಂಡಿದ್ದೆ ಟೇಸ್ಟ್ ಬೇರೆ ರೀ. ನಿಮಗೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ನೀವೇನು ಮಾಡಿ, ಬೇಕಿದ್ರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋರಿ. ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ, ಇದೇ ರೀತಿ ಕಿವುಚ್ಬಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ದೊಡ್ಡ ಸೈಜ್ ತೊಗೊಂಡಿದ್ದು ನಾನಿಲ್ಲಿ ಕಿವುಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕೂಡ ನಾನು ಕಟ್ ಮಾಡಿಕೊಂಡು ಮುಂದ್ಗಡೆ ಇರೋಂಥದ್ದನ್ನು ಕಟ್ ಮಾಡ್ಕೊಂಡಿನಿ ರೀ. ಇವಾಗ ಇದು ಕೂಡ ನಾನು ಹಿಂಡ್ಬಿಟ್ಟು ಇದು ಕೂಡ ನಾನು ಕಿವುಚಿ ಹಾಕೋತೀನಿ ನೋಡಿರಿ. ಈ ರೀತಿ ನಾನು ಕೈಯಿಂದ ಕಿವುಚ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಂಗೆ ಅನ್ನಕ್ಕೆ ಕಲ್ಸ್ಕೊಂಡು ತೊಗೋತೀನಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರುತ್ತೆ, ಖಂಡಿತ ಟ್ರೈ ಮಾಡಿರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ. ನಾನು ಇದನ್ನು ಎಲ್ಲಿ ಕಲ್ತಪ್ಪ ಅಂತಂದ್ರೆ ನಮ್ಮ ತಾಯಿ ನಮ್ಮ ತಂದೆಯವರಿಗೆ ಮಾಡಿಕೊಡ್ತಾ ಇದ್ದರು ಬಿಸಿಯನ್ನ. ಮತ್ತು ನಾನು ಇವಾಗ ಮಾಡಿ ತೋರಿಸ್ತೀನಿ ನೋಡಿರಿ. ಈ ರೀತಿ ನಮ್ಮ ತಾಯಿ ನಮ್ಮ ತಂದೆಯವ್ರಿಗೆ ಮಾಡಿಕೊಡ್ತಾಯಿದ್ರು, ಅವಾಗ ನಾವು ಕೂಡ ತಿಂತಾ ಇರ್ತಿದ್ವಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ರೀ. ಅದಕ್ಕೆ
ಇವಾಗಾದರೂ ನಾನು ಬಿಟ್ಟಿಲ್ಲ, ಪದೇ ಪದೇ ಅವಾಗವಾಗ ಮಾಡಿ ತಿಂತಾನೆ ಇರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಕೂಡ ಸೇರ್ ಮಾಡ್ಕೋಬೇಕು ಅನ್ನಿಸ್ತು, ಇಲ್ಲಿ ಸೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಟೊಮಾಟೋನ ನಾನು ಮಿಕ್ಸ್ ಮಾಡಿಕೊಂಡೆ ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನೀವು, ನಾನು ಕರಿಬೇವು ಮತ್ತು ಕೊತ್ತಂಬರಿ ಒಂದು 4 ಹಳಕಿನಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಎಣ್ಣೆ ಒಳಗೆ ಇದನ್ನು ಫ್ರೈ ಮಾಡ್ಕೊಂಡೀನಿ ರೀ. ಇದು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿನಿ. ನಾವು ಏನಾರ ಸಾಂಬಾರ ಅಥವಾ ಪಲ್ಯ ಏನಾರ ಮಾಡಕತ್ತಿರ್ತೀವಲ್ಲ ರೀ, ಅವಾಗೇ ಇದನ್ನು ರೆಡಿ ಮಾಡ್ಕೊಂಡ್ರು ಕೂಡ ನಡಿತೈತೆ ನೋಡಿರಿ. ಈ ರೀತಿ ನಾನು ರೆಡಿ ಮಾಡಿ ತೊಗೊಂಡಿನಿ ರೀ. ಇದು ಏನು ಮಾಡ್ತೀನಪ್ಪ ಅಂತಂದ್ರೆ, ಇದಿಷ್ಟು ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ಎಣ್ಣೆ ಕೂಡ ಐತ್ರಿ, ಪರವಾಗಿಲ್ಲ ರೀ, ಇದಕ್ಕೆ ಎಣ್ಣೆ ಕೂಡ ಹಾಕ್ಕೊಳ್ಳೋದೈತಿ. ನೋಡಿರಿ ಇಲ್ಲಿ ಇದನ್ನು ನೋಡಿರಿ ಎಷ್ಟು ಕ್ರಿಸ್ಪಿಯಾಗೈತಿ. ಇದು ಸ್ವಲ್ಪ ಸೌರ್ ಬಿಟ್ಟು ಹಾಕೊಳ್ಳೋಣ. ಯಾಕಪ್ಪ ಅಂದರೆ ಇದ್ರೊಳಗೆ ಸ್ವಲ್ಪ ಎಣ್ಣೆ ಐತ್ರಿ, ಹಾಗಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿರುವಂಥ ಎಣ್ಣೆನೇ ಐತಿ. ಇದು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ನಾನು ಖಾರ ಅನ್ನ ಅಂದಮೇಲೆ ಖಾರ ಹಾಕೊಳ್ಳಿಲ್ಲ ಅಂದರೆ ಹೆಂಗ್ರಿ, ಇಲ್ಲಿ ಅಚ್ಚ ಖಾರದ ಪುಡಿ ನಾನು ಹಾಕ್ಕೊಳಕತ್ತೀನಿ. ಇವಾಗ ಸ್ವಲ್ಪ ಮನ್ಯಾಗ ಮಾಡಿರುವಂಥ ಮಸಾಲೆ ಖಾರ ಕೂಡ ಹಾಕ್ಕೊಳಕತ್ತೀನಿ ರೀ. ಖಾರ ನೋಡ್ಕೊಂಡು ಹಾಕೋರಿ, ಜಾಸ್ತಿ ಬೇಕು ಅನ್ನೋರು ಇಷ್ಟಪಡೋರು ಹಾಕೋರಿ, ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೋರಿ. ನಾನು ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳಕತ್ತೀನಿ ನೋಡಿ. ಇಷ್ಟೇ ರೀ. ಇದು ಇವಾಗ ನಾವು ಅನ್ನ ಮಾಡಬೇಕಾದ್ರೆ ಅನ್ನಕ್ಕಂತೂ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ಏನಾರ ಅನ್ನಕ್ಕೆ ಉಪ್ಪು ಕಡಿಮೆ ಬಿದ್ದಿತ್ತು ಅಪ್ಪ ಅಂತ ಅನ್ನಿಸಿದ್ರೆ ನಾವು ಈ ಟೈಮ್ನಾಗ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ರೀ. ಯಾಕಂದ್ರೆ ಇವಾಗ ನನಗೆ ಉಪ್ಪು ಸ್ವಲ್ಪ ಕಡಿಮೆನೇ ಆಗೈತೆ ರೀ. ಅನ್ನ ಮಾಡಿದ್ದೆ, ಹಾಕಿದ್ದೆ ಅಂದರೂ ಕೂಡ ಸ್ವಲ್ಪ ನನಗೆ ಕಡಿಮೆ ಬಿದ್ದೈತೆ ರೀ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಕತ್ತೀನಿ ನೋಡಿ. ಇದು ನಾನು ಪಲ್ಯ ಮಾಡ್ತಾ ಇರಬೇಕಾದ್ರೆ ಕಾಸಿ ತೆಗೆದಿರುವಂಥ ಎಣ್ಣೆ ಐತ್ರಿ. ಇದು ಹಸಿ ಎಣ್ಣೆ ಹಾಕೊಳಕ್ಕೆ ಹೋಗಬೇಡ್ರಿ ಸ್ನೇಹಿತರೆ. ಆದಷ್ಟು ಬಿಸಿ ಮಾಡಿ ಆರಿಸಿಟ್ಟಿರುವಂಥ ಎಣ್ಣೆನ ತೊಗೋರಿ. ಇಲ್ಲಿ ಎಣ್ಣೆ ಏನು ಭಾಳ ಹತ್ತಂಗಿಲ್ಲ, ಸ್ವಲ್ಪ ಹಾಕೊಂಡ್ರೆ ಸಾಕು. ಯಾಕಪ್ಪ ಅಂದ್ರೆ ಆಲ್ರೆಡಿ ನಾವು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿರ್ತೀವಿ, ಹಾಗಾಗಿ ನಮಗಿಲ್ಲಿ ಜಾಸ್ತಿ ಹತ್ತಂಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು 3 ಹನಿಯಷ್ಟೇ ನಾನು ಎಣ್ಣೆನ ಸೇರಿಸ್ಕೊಂಡೀನಿ. ಆದಷ್ಟು ಕಾಸಿ ತೊಗೊಂಡಿರುವಂಥ ಎಣ್ಣೆನ ಹಾಕಿರಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಎಲ್ಲ ಕಡೆ ಖಾರ ಹಿಡಿಯುವಂಗೆ ನಾನು ಮಿಕ್ಸ್ ಮಾಡಿ ತೊಗೋತೀನಿ ನೋಡಿರಿ. ನೋಡಿರಿ, ಚೆನ್ನಾಗಿ ಕೈಯಿಂದ ನಾನು ಇದನ್ನು ಕಲಸಿ ತೊಗೊಂಡೆ ನೋಡಿರಿ. ಅನ್ನನ ಮೆತ್ತಗಾದರೂ ಪರವಾಗಿಲ್ಲ ರೀ, ಚೆನ್ನಾಗಿ ಕಲಿಸ್ಬೇಕು. ಮತ್ತು ಅನ್ನ ಎಲ್ಲ ಉದುರಾಗಂಗಿಲ್ಲ, ಮತ್ತು ಅನ್ನ ಏನದ ಮೆತ್ತಗಾಗುತ್ತಾ ಗಿಂಜಿ ಥರ ಆಗುತ್ತಾ ಅಂತ ಅಂದ್ಕೊಳ್ಳೋದು ಬೇಡ್ರಿ. ಮೆತ್ತಗಾದಷ್ಟು ಟೇಸ್ಟ್ ಇರುತ್ತಾ. ನೀವು ಬೇಕಿದ್ರೆ ಚೆನ್ನಾಗಿ ಕಿವುಚ್ಬಿಟ್ಟು ಅನ್ನನ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ನಾವು ಮಾಡಿ ತಿಂತಾ ಇದ್ದರೆ ಸಖತ್ತಾಗಿ ಟೇಸ್ಟ್ ಇರುತ್ತಾ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ ರೀ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ರೀ. ಈ ಪ್ಲೇಟ್ ಒಳಗೆ ಈ ರೀತಿ ಮಾಡಿ ಇಡಕತ್ತೀನಿ ನೋಡಿರಿ. ಯಾಕಂದ್ರೆ ನಾನು ಹೀಗೆ ಮಾಡಿ ಇಟ್ಟಿರ್ತೀನಿ ರೀ. ಮಕ್ಕಳು ಬೇಕಾದ್ರೆ ಇಷ್ಟಪಟ್ಟು ಅವರು ಕೂಡ ಒಂದೊಂದು ತೊಗೊಂಡು ತಿಂದುಬಿಡ್ತಾರೆ ನೋಡಿರಿ. ಇಲ್ಲಿ ನಾನು ಈ ರೀತಿ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಇಲ್ಲತ್ತಪ್ಪ ಹಿಂಗೇನೆ ನಾವು ಇದೇ ಪಾತ್ರೆ ಒಳಗೂ ಕೂಡ ಇದನ್ನು ಇಟ್ಬಿಡ್ಬೋದು ರೀ. ಯಾಕಂದರೆ ಯಾವಾಗಲೂ ನಾನು ಇದೇ ರೀತಿ ಮಾಡಿ ಇಟ್ಟಿರ್ತೀನಿ ರೀ, ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಉಂಡೆಗಳಾಗಿ ಮಾಡಿಟ್ಟಿವಪ್ಪ ಅಂದ್ರೆ ಒಂದೊಂದು ಉಂಡೆನ ತೊಗೊಂಡು ಆರಾಮಾಗಿ ತಿಂತಾರೆ ರೀ ಮಕ್ಕಳು. ನಿಮಗೆ ದೊಡ್ಡ ಸೈಜ್ ಬೇಕಪ್ಪ ಅಂದ್ರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಪ್ಪ ಅಂದ್ರೆ ಚಿಕ್ಕ ಸೈಜು, ಯಾವ ರೀತಿಯೂ ಕೂಡ ಇದನ್ನು ಮಾಡಿ ಕಟ್ಟಿ ಇಡ್ಬೋದು ನೋಡಿರಿ. ನಾನು ಇದು ಇಲ್ಲಿ ಏನು ತೊಗೊಂಡಿನಲ್ರಿ, ಇದು ಇಷ್ಟು ಇದೇ ರೀತಿ ಮಾಡಿ ತೊಗೋತೀನಿ ನೋಡಿರಿ. ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಖಾರ ಅನ್ನ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ಒಂದು ಸತಿ ಟ್ರೈ ಮಾಡಿರಿ. ನಾವು ಮಾಡಿರುವಂಥ ಈ ಖಾರ ಅನ್ನ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಶೇರ್, ಲೈಕ್, ಕಮೆಂಟ್ ಮಾಡಿರಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.